ಆರ್ ಕನ್ನಡ ಡಿಜಿಟಲ್ ಲೈವ್ಗೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ನೇಪಾಳದಲ್ಲಿ ಸಂಭವಿಸಿರ್ತಕ್ಕಂಥ ಭೀಕರ ದುರಂತದಿಂದ ಚೇತರಿಸಿಕೊಳ್ಳೋದಕ್ಕೆ ನೇಪಾಳಕ್ಕೆ ಇನ್ನೂ ಬಹಳ ಸಮಯ ಬೇಕಾಗಬಹುದು. ಕಂಡು ಕೇಳರಿಯದ ರೀತಿಯಲ್ಲಿ ಪ್ರಕೃತಿ ನೇಪಾಳದ ಮೇಲೆ ಮುರ್ಕೊಂಡು ಬಿತ್ತು. ಈ ಕ್ಷಣಕ್ಕೂ ಕೂಡ ಆ ದೃಶ್ಯಗಳನ್ನು ನೋಡ್ತಾ ಇದ್ದರೆ ಯಾರಿಗೇ ಆದರೂ ಎದೆ ಜಲ್ಲನಿಸುತ್ತೆ. ಘಟನೆ ನಡೆದು 2-3 ದಿನಗಳಾಗ್ತಾ ಬಂದರೂ ಕೂಡ ಇನ್ನೂ ಕೂಡ ಕೆಲವರು ಸಿಕ್ಕಾಕೊಂಡವ್ರನ್ನ ಇನ್ನೂ ಜೀವಂತವಾಗಿ ರಕ್ಷಣೆ ಮಾಡ್ತಾ ಇರ್ತಕ್ಕಂಥದ್ದು. ಆ ಕೆಸರಿನ ರಾಶಿ ಇದೆಯಲ್ಲ, ಡೆಬ್ರಿಸ್ ಏನು ಆ ಕಟ್ಟಡಗಳು, ಮಣ್ಣು, ಕೆಸರು, ಅದರ ರಾಶಿ, ಅದರ ದಪ್ಪನೆಯ ಪದರ, ಅಲ್ಲಿ ಸಿಕ್ಕಾಕೊಂಡು ಕೊಚ್ಚಿ ಹೋದವರೆಷ್ಟೋ. ಈಗ ರಕ್ಷಣಾ ಪಡೆಗಳಿಗೆ ಅಲ್ಲಿ ರಕ್ಷಣಾ ಕಾರ್ಯ ಮಾಡೋದಕ್ಕೂ ಕೂಡ ಬಹಳ ಕಷ್ಟ ಆಗ್ತಾ ಇದೆ. ಆದರೂ ಕೂಡ ನಿರಂತರವಾಗಿ ಭಾರತದ ಸಹಾಯದೊಂದಿಗೆ ನೇಪಾಳದಲ್ಲಿ ರಕ್ಷಣಾ ಕಾರ್ಯ ನಡೀತಾ ಇದೆ. ಆದರೆ ಈ ದುರಂತದ ಪರಿಣಾಮ ಎಷ್ಟಿರಬಹುದು? ನೇಪಾಳದಲ್ಲೇನೋ ತೀರಾ ಫ್ರೀಕ್ವೆಂಟ್ ಆಗಿ ಈ ಥರ ಫ್ಲಡ್ಸ್ ಆಗಿದ್ದಿಲ್ಲ. ಹಂಗೆ ನೋಡೋಕೆ ಹೋದರೆ ನಮ್ಮ ಅಸ್ಸಾಮಲ್ಲೇ ಜಾಸ್ತಿ ಕಂಪ್ಯಾರಿಟಿವ್ಲಿ ಫ್ಲಡ್ ಆಗಿದ್ದಂಥದ್ದು. ಆದರೆ ನೇಪಾಳದಲ್ಲಿ ಈ ಸರಿ ಆಗಿರ್ತಕ್ಕಂಥ ಪ್ರವಾಹ ಇದೆಯಲ್ಲ, ಇದರಿಂದ ಚೇತರಿಸಿಕೊಳ್ಳೋದಕ್ಕೆ ಬಹಳ ಕಾಲ ಬೇಕಾಗಬಹುದು. ದೀರ್ಘಕಾಲೀನ ಆರ್ಥಿಕ ದುಷ್ಪರಿಣಾಮಗಳನ್ನು ಇದು ಉಂಟು ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಹಾಗಾದರೆ ಏನು ಪರಿಣಾಮ? ನೇಪಾಳದ ಈ ಪ್ರವಾಹದ ಆರ್ಥಿಕ ಪರಿಣಾಮಗಳಿಗೇನೇನು ಅಂತ ಈಗ ನೋಡಿ. ಈ ನೇಪಾಳದ ಸೆಂಟರ್ ಫಾರ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ NCDM ಹೇಳುವ ಹಾಗೆ ಕನಿಷ್ಠ 1000ಕ್ಕೂ ಹೆಚ್ಚು ಜನರು ಮೃತಪಟ್ಟಿರಬಹುದು ಅಂತ. ಎಷ್ಟು ಜನ ನಾಪತ್ತೆಯಾಗಿದ್ದಾರೋ ಗೊತ್ತಿಲ್ಲ. ಈಗ 500 ಶವಗಳನ್ನು ತೆಗೆಯಲಾಗಿದೆ, ಇನ್ನೊಂದು 1000 ಜನ ನಾಪತ್ತೆಯಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದರೆ ನೇಪಾಳ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಸೆಲ್ ಹೇಳೋ ಹಾಗೆ ಏನಿಲ್ಲ ಅಂತಂದ್ರೂ 1000 ಜನ ಇದರಲ್ಲಿ ಮೃತಪಟ್ಟಿರಬಹುದು ಅಂತ. ಒಂದು ಸಾಮಾಜಿಕವಾದಂಥ ನಷ್ಟ. ಆಯಾ ಕುಟುಂಬಗಳಿಗೆ ಚೇತರಿಸ್ಕೊಳ್ಳೋದಕ್ಕೆ ಬಹಳ ಸಮಯ ಬೇಕು. ಮನೆ ಮಠ ಎಲ್ಲವನ್ನೂ ಕಳ್ಕೊಂಡಿರ್ತಾರೆ, ಬಂಧುಗಳನ್ನ ಕಳ್ಕೊಂಡಿರ್ತಾರೆ. ಉಳಿದವರಿಗೆ ಮುಂದೆ ಬದುಕು ಕಟ್ಕೊಳ್ಳೋದು ಬಹಳ ಕಷ್ಟ ಇದೆ. ಮತ್ತು ಆ ಜಾಗ ಫುಲ್ ಸರ್ವನಾಶ ಆಗಿಬಿಟ್ಟಿದೆ. ಆ ಬೋಟಿಕೋಶಿ ನದಿಯ ಎರಡೂ ಭಾಗದಲ್ಲಿ ಆಚೆ ಈಚೆ ಸಂಪೂರ್ಣ ಅಲ್ಲಿ ಈಗ ವಾಸ ಮಾಡೋದಕ್ಕೆ ಬರೋದಿಲ್ಲ ಅನ್ನೋ ಪರಿಸ್ಥಿತಿ. ಅವ್ರು ಬೇರೆ ಕಡೆ ರಿಪ್ಲೇಸ್ ಆಗಬೇಕಾಗತ್ತೆ. ಈ ನಷ್ಟ ಭರಿಸೋರು ಯಾರು? ಇನ್ನು 2024ರಲ್ಲಿ ಈ ಭಾಗದಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಪ್ರವಾಹ ಬಂದಿತ್ತು. ಇಷ್ಟೊಂದು ವಿನಾಶಕಾರಿಯಾಗಲ್ಲ, ಸ್ವಲ್ಪ ಮಟ್ಟಿಗೆ ಪ್ರವಾಹ ಬಂದಿತ್ತು. ಆದರೆ ಇಂಥ ದೊಡ್ಡ ಪ್ರವಾಹ ಬಂದಿರತಕ್ಕಂಥದ್ದು ಇದೇ ಮೊದಲು ಅಂತ. ಇನ್ನೂ ಕೂಡ ಹಿಮದ ಗಡ್ಡೆಗಳು ಕರಗಿ ಬೀಳ್ತಾ ಇರುವಂಥದ್ದು ಮುಂದುವರಿತಾನೆ ಇದೆ. ಸೊ ಮತ್ತೆ ಇನ್ನೊಂದು ವೇವ್ ಪ್ರವಾಹ ಬಂದರೆ ಆಶ್ಚರ್ಯ ಇಲ್ಲ ಅಂತ ತಜ್ಞರು ತುಂಬ ಸರಿ ಹೇಳಿದ್ದಾರೆ. ಈಗ ಕಳೆದ 2-3 ದಿನಗಳಿಂದನೂ ಹೇಳ್ತಾ ಇದ್ದಾರೆ. ಮತ್ತೆ ಇನ್ನೊಂದು ವೇವು, ಸೆಕೆಂಡ್ ವೇವ್, ಥರ್ಡ್ ವೇವ್, ಇದೇ ಥರ ಪ್ರವಾಹ. ದುರಂತ ಅಂತಂದರೆ ಕಣ್ಣು ಮುಚ್ಚಿ ತೆಗೆಯೋದ್ರೊಳಗಡೆ ಫ್ಲ್ಯಾಶ್ ಫ್ಲಡ್ಸ್ ಅಂತಾರೆ ಅದನ್ನು. ಅಂಥ ಶರವೇಗದಲ್ಲಿ ಫ್ಲಡ್ಸ್ ಬರುತ್ತೆ. ಅಲ್ಲಿ ರಕ್ಷಣಾ ಕಾರ್ಯಾಚರಣೆ ಮಾಡ್ತಾ ಇರುವಂಥ ನಮ್ಮ ಪಡೆಗಳಿಗೂ ಕೂಡ, ಅಥವಾ ನೇಪಾಳದ ಆ ರಕ್ಷಣಾ ಕಾರ್ಯಾಚರಣೆಯ ಪಡೆಗಳಿಗೂ ಕೂಡ ಇದು ಅತ್ಯಂತ ಆತಂಕದ ವಿಚಾರನೇ. ಆ ಕೆಸರು, ಮಡ್ ಅದೆಲ್ಲವನ್ನೂ ಕ್ಲಿಯರ್ ಮಾಡಿ ಮೊದಲಿನ ಸ್ಥಿತಿಗೆ ಬರೋದಕ್ಕೆ ಇನ್ನೂ ಸಾಕಷ್ಟು ಸಮಯ ಬೇಕಾಗ್ಬೋದು ಅಂತ ಹೇಳಲಾಗ್ತಾ ಇದೆ. ಈ ನೇಪಾಳ ಟಿಬೆಟ್ ಗಡಿಯಲ್ಲಿ ಇನ್ನೂ ಕೂಡ ಗುಡ್ಡ ಕುಸಿತ ಆಗ್ತಾ ಇದೆ. ಇಷ್ಟೆಲ್ಲ ಆರ್ಥಿಕ ದುಷ್ಪರಿಣಾಮದ ಪ್ರಮುಖ ಕಾರಣ ಏನು, ಈ ಫ್ಲಡ್ ಆಗೋದಕ್ಕೆ ಪ್ರಮುಖ ಕಾರಣ ಏನು ಅನ್ನೋದ್ರ ಬಗ್ಗೆನೇ ಇನ್ನೂ ಕೂಡ ಬಹಳ ದೊಡ್ಡ ಚರ್ಚೆ ನಡೀತಾ ಇದೆ. ಜಾಗತಿಕವಾಗಿ ಕುರಿತಾದ ಚರ್ಚೆ ನಡೀತಾ ಇದೆ. ಯಾಕಂತಂದರೆ ಒಂದು ಹೇಳಿಕೆಯ ಪ್ರಕಾರ, ಒಂದಷ್ಟು ನೇಪಾಳಿ ಮಾಧ್ಯಮಗಳ ಹೇಳಿಕೆಯ ಪ್ರಕಾರ, ಅಲ್ಲಿ ಚೀನಾ ಈ ಟಿಬೆಟ್ ಭಾಗದಲ್ಲಿ, ಅಂದರೆ ಚೀನಾ ಆಕ್ರಮಿತ ಟಿಬೆಟ್ ಭಾಗದಲ್ಲಿ ಅವೈಜ್ಞಾನಿಕವಾಗಿ ಕನ್ಸ್ಟ್ರಕ್ಷನ್ಸನ್ನು ಮಾಡಿದ್ದೇನೆ ಈ ರೀತಿ ಏಕಾಏಕಿಯಾಗಿ ಪ್ರಕೃತಿಯ ಮೇಲೆ ದುಷ್ಪರಿಣಾಮ ಬೀರಿ ಈ ರೀತಿ ವ್ಯತಿರಿಕ್ತ ಪರಿಣಾಮಗಳಿಗೆ ಕಾರಣ ಆಯಿತು ಅಂತ ಹೇಳಲಾಗ್ತಾ ಇದೆ. ಡೈನಮೈಟ್ಗಳನ್ನ ಯೂಸ್ ಮಾಡೋವಂಥದ್ದು, ಬೇಕಾಬಿಟ್ಟಿ ಕನ್ಸ್ಟ್ರಕ್ಷನ್ಸ್ ಮಾಡೋವಂಥದ್ದು, ಅವೆಲ್ಲವೂ ಕೂಡ ಅದು ಅಲ್ಲಿನ ಹಿಮಾಲಯ ಭಾಗಕ್ಕೆ ತುಂಬ ಹೊಡೆತ ಬಿದ್ದಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಅದಕ್ಕೆ ಅಲ್ಲಿನ ಬೆಡ್ರಾಕ್ ಅಲ್ಲಾಡಿರೋದೇನೆ, ಆ ಹಿಮಗಡ್ಡೆಗಳು ಕುಸಿತ ಆಗಿರೋದೇ ಇದರಿಂದ ಅಂತ ಹೇಳಲಾಗ್ತಾ ಇದೆ. ಅದಕ್ಕೆ ಏನು ಪರಿಹಾರ ಅಂತ ನೋಡ್ಕೋಬೇಕು. ಆಮೇಲೆ ಅಲ್ಲಿ ಆರ್ಥಿಕವಾಗಿ ನಾವು ನೋಡೋದಾದರೆ ದೊಡ್ಡ ಪ್ರಮಾಣದಲ್ಲಿ ರಸ್ತೆಗಳು, ಸೇತುವೆಗಳು ಕೊಚ್ಕೊಂಡು ಹೋಗಿದೆ, ಇನ್ಫ್ರಾಸ್ಟ್ರಕ್ಚರ್ ಕೊಚ್ಕೊಂಡು ಹೋಗಿದೆ. ಅದು ಯಾವ ಜಾಗ ಅಪ್ಪ ಅಂತ ನಾವು ನೋಡಿದ್ರೆ ಅದು ಟ್ರೇಡ್ ರೂಟ್. ಅದು ನೇಪಾಳ ಚೀನಾ ಟ್ರೇಡ್ ರೂಟ್. ಅದು ವ್ಯಾಪಾರಕ್ಕೋಸ್ಕರ ಜನ ಬಳಸ್ತಾ ಇದ್ದಂತಹ, ಸಂಪರ್ಕ ಕಲ್ಪಿಸುವ ಪ್ರಮುಖ ವ್ಯಾಪಾರಿ ರಸ್ತೆಗಳು ಸಂಪೂರ್ಣ ಕೊಚ್ಕೊಂಡು ಹೋಗಿದೆ. ಸೊ ಸೇತುವೆಗಳು ಕೊಚ್ಕೊಂಡು ಹೋಗಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ವೀಕ್ಷಕರೇ, ಅಲ್ಲಿದ್ದಂತಹ ಹೈಡ್ರೋ ಪವರ್ ಪ್ರಾಜೆಕ್ಟ್ಗಳು ಕೊಚ್ಕೊಂಡು ಹೋಗಿದ್ದಾವೆ. ನೇಪಾಳ ಡಿಪೆಂಡೆಂಟ್ ಆಗಿದ್ದಿದೆ ಟೂರಿಸಂ ಮತ್ತು ಹೈಡ್ರೋ ಪವರ್ ಪ್ರಾಜೆಕ್ಟ್ಗಳ ಮೇಲೆ. ಈ ಹೈಡ್ರೋ ಪವರ್ ಪ್ರಾಜೆಕ್ಟ್ಗಳು ಕೃಷಿ, ಟೂರಿಸಂ ಮತ್ತು ಹೈಡ್ರೋ ಪವರ್ ಪ್ರಾಜೆಕ್ಟ್, ಇವು ಮೂರನೇ ನೇಪಾಳಕ್ಕೆ ಆದಾಯ ತರ್ತಾ ಇದ್ದಿದ್ದು, ನೇಪಾಳದಲ್ಲಿ ಬದುಕು ಸಾಗಿಸೋದಕ್ಕೆ ಅನುವು ಮಾಡಿಕೊಡ್ತಾ ಇದ್ದಿದ್ದು. ಇವು ಮೂರರ ಮೇಲೂ ಕೂಡ ಅತ್ಯಂತ ಹೆಚ್ಚು ದುಷ್ಪರಿಣಾಮ ಆಗಿದೆ. ಇವೆಲ್ಲವೂ ಕೂಡ ನಾಶ ಆಗಿದ್ದಾವೆ. ಸಾವಿರಾರು ಹೆಕ್ಟೇರ್ ಕೃಷಿ ಭೂಮಿ ನಾಶ ಆಗಿದೆ. ಸುಮಾರು ಹೈಡ್ರೋ ಪವರ್ ಪ್ರಾಜೆಕ್ಟ್ಗಳು
ನೇಪಾಳದ ಎನರ್ಜಿ ಮಿನಿಸ್ಟ್ರಿನೇ ಹೇಳುವ ಹಾಗೆ 360 ಮೆಗಾವ್ಯಾಟ್ ಉತ್ಪಾದನಾ ಸಾಮರ್ಥ್ಯದ ಹೈಡ್ರೋ ಪವರ್ ಘಟಕಗಳು ನಾಶ ಆಗಿಬಿಟ್ಟಿದ್ದಾವೆ ಅಂತ. ಸುಮಾರು 9 ಹೈಡ್ರೋ ಪವರ್ ಘಟಕಗಳು ನಾಶ ಆಗಿದ್ದಾವೆ. ಅಷ್ಟೆಲ್ಲ ನಿರ್ಮಾಣ ಹಂತದಲ್ಲಿದ್ದಂತಹ ಇನ್ನೂ 5 ಹೈಡ್ರೋ ಪವರ್ ಪ್ರಾಜೆಕ್ಟ್ಗಳು ನಾಶ ಆಗಿದ್ದಾವೆ ಅಂತ. ಇನ್ನು ಸೋಲಾರ್ ಪ್ಲಾಂಟ್ಗಳು ಕೂಡ ನಾಶ ಆಗಿದ್ದಾವೆ. ಸೊ ಇದೆಲ್ಲ ಸೇರಿದ್ರೆ ಒಟ್ಟು ನೇಪಾಳದ ವಿದ್ಯುತ್ ಉತ್ಪಾದನೆಯ 90% ಭಾಗ ನಾಶ ಆಗಿ ಹೋಗಿದೆ. ಸೊ ನೇಪಾಳ ಏನು ಮಾಡ್ತಾ ಇತ್ತು ಅಂದರೆ, ನಾರ್ಮಲಿ ಭಾರತಕ್ಕೆ ರಫ್ತು ಮಾಡ್ತಾ ಇತ್ತು. ಬೇಸಿಗೆಯಲ್ಲಿ ವಿದ್ಯುತ್ತನ್ನು ಭಾರತಕ್ಕೆ ರಫ್ತು ಮಾಡ್ತಾ ಇತ್ತು, ಚಳಿಗಾಲದಲ್ಲಿ ಭಾರತದಿಂದ ಆಮದು ಮಾಡ್ಕೊಳ್ತಾ ಇತ್ತು. ಈಗ ಬಹುಶಃ ನೇಪಾಳಕ್ಕೆ ವಿದ್ಯುತ್ ಶಕ್ತಿಗಾಗಿ ಸಂಪೂರ್ಣ ಭಾರತದ ಮೇಲೆ ಅವಲಂಬನೆ ಮಾಡಬೇಕಾದಂಥ ಪರಿಸ್ಥಿತಿ ಬರಬಹುದು. ಇನ್ನು ಈ ರಸುವಾ ಭಾಗ ಇದೆಯಲ್ಲ, ಎಲ್ಲಿ ಫ್ಲಡ್ ಹಿಟ್ ಏರಿಯಾ ಇದೆಯಲ್ಲ, ಪ್ರವಾಹ ಆಗಿರ್ತಕ್ಕಂಥ ಏರಿಯಾ, ಈ ರಸುವಾ ಭಾಗ ಪ್ರಮುಖವಾದಂಥ ವ್ಯಾಪಾರಿ ಮಾರ್ಗ, ಅತ್ಯಂತ ಪ್ರಮುಖವಾದಂಥ ಪ್ರವಾಸಿ ಮಾರ್ಗ, ಟೂರಿಸಂ ಮಾರ್ಗ ಮತ್ತು ಅತ್ಯಂತ ಪ್ರಮುಖವಾದಂತಹ ಯಾತ್ರಾರ್ಥಿಗಳ ಮಾರ್ಗ. ಅಂದರೆ ಮಾನಸ ಸರೋವರಕ್ಕೆ ಹೋಗುವಂಥವರೆಲ್ಲರೂ ಇದೇ ಮಾರ್ಗವಾಗಿ ಹೋಗ್ತಾ ಇದ್ದಂಥದ್ದು ಅಂತ. ಇನ್ನು ಚೈನಾದೊಂದಿಗೆ ಇತ್ತೀಚೆಗೆ ಈ ಮಾರ್ಗವನ್ನು ಬಳಸಿ ವ್ಯಾಪಾರ ವಹಿವಾಟು ಅತ್ಯಂತ ಹೆಚ್ಚಾಗ್ತಾ ಇತ್ತು ಅನ್ನುವಂಥದ್ದು. ಅಷ್ಟೇ ಅಲ್ಲ, ಇಲ್ಲಿನ ಹೈಡ್ರೋ ಪವರ್ ಪ್ರಾಜೆಕ್ಟ್ಗಳನ್ನು ಕೂಡ ಚೈನಾ ದೊಡ್ಡ ಮಟ್ಟದಲ್ಲಿ ಸಪೋರ್ಟ್ ಮಾಡ್ತಾ ಇತ್ತು ಅಂತ ಹೇಳಲಾಗ್ತಾ ಇದೆ. ಸೊ ಕ್ರಾಸ್ ಬಾರ್ಡರ್ ಟ್ರೇಡ್ಗೆ ಇದು ಬಹಳ ದೊಡ್ಡ ಹೊಡೆತ ಕೊಟ್ಟಿದೆ ಈ ಪ್ರವಾಹ ಅಂತ ಹೇಳಲಾಗ್ತಾ ಇದೆ. ಸೊ ಒಂದು ರೀತಿಯಲ್ಲಿ ಇನ್ನೂ ಬಹಳ ದೀರ್ಘಕಾಲದವರೆಗೆ ಇಲ್ಲಿ ಒಂದು ನಿಶ್ಶಬ್ದತೆ ಆವರಿಸಿರುತ್ತೆ ಈ ವಿಚಾರದಲ್ಲಿ, ಟ್ರೇಡ್ ವಿಚಾರದಲ್ಲಿ ಅಂತ ಹೇಳ್ಬೋದು. ಇನ್ನು ಸಂಪರ್ಕ ಅಂತೂ ಆಲ್ಮೋಸ್ಟ್ ನಿಲ್ ಅಂತ ಹೇಳ್ಬೋದು. ಸುಮಾರು ಕನಿಷ್ಠ 35 ಸೇತುವೆಗಳು, ತೂಗು ಸೇತುವೆಗಳು ಕುಚ್ಕೊಂಡು ಹೋಗಿದೆ. ಅಷ್ಟನ್ನು ಮತ್ತೆ ಮರು ನಿರ್ಮಾಣ ಮಾಡೋದಕ್ಕೆ, ಈ ಭಾಗ ಚೆನ್ನಾಗಿತ್ತು ಆರ್ಥಿಕವಾಗಿ, ಈ ಭೂಪ್ರದೇಶ ಇತ್ತೀಚೆಗೆ ಡೆವಲಪ್ ಆಗ್ತಾ ಇತ್ತು, ತುಂಬ ಚೆನ್ನಾಗಿ ಡೆವಲಪ್ ಆಗ್ತಾ ಇತ್ತು. ಆದರೆ ಈಗ ಬಿದ್ದಿರೋ ಹೊಡೆತದಿಂದ ಚೇತರಿಸ್ಕೊಳ್ಳೋಕ್ಕೆ ಇನ್ನೂ ಬಹಳ ಕಾಲ ಬೇಕಾಗಬಹುದು. 35ಕ್ಕೂ ಹೆಚ್ಚು ಸೇತುವೆಗಳು ನಾಶ ಆಗಿಬಿಟ್ಟಿದ್ದಾವೆ. 58ರಿಂದ 59 ಸಾವಿರ ಹೆಕ್ಟೇರ್ ಪ್ರದೇಶ ಕೃಷಿ ನಾಶ ಆಗಿದೆ, ಬೆಳೆ ನಾಶ ಆಗಿದೆ. ಸೊ ಅದನ್ನು ಕಾಂಪನ್ಸೇಟ್ ಮಾಡೋದು ಹೆಂಗೆ? ಅಫ್ಕೋರ್ಸ್ ವರ್ಲ್ಡ್ ಬ್ಯಾಂಕ್ ಹೆಲ್ಪ್ ಮಾಡುತ್ತೆ, ಆದರೆ ಅದು ಎಲ್ಲಿಗೆ ಸಾಕಾಗುತ್ತೆ ಅನ್ನೋವಂಥದ್ದು. ಇನ್ನು ಇದು ನೋಡಿ, ನೇಪಾಳಕ್ಕೆ ಬಿದ್ದಿರೋ 2ನೇ ಹೊಡೆತ. ಮೊದಲನೇ ಹೊಡೆತ ಯಾವುದು ಅಂತ ನೋಡಿದ್ರೆ 2025 ಸೆಪ್ಟೆಂಬರ್ನಲ್ಲಿ ಜೆನ್ಜಿ ಪ್ರೊಟೆಸ್ಟ್ ಆಯ್ತಲ್ಲ. ನೋಡಿ, ಎಷ್ಟು ಇರೋದನ್ನು ನಾಶ ಮಾಡಿಕೊಂಡ್ರೆ, ಹೆಂಗೆಂಗೋ ನಾನ್ಸೆನ್ಸಿಕಲ್ ಆಗಿ ಬಿಹೇವ್ ಮಾಡಿ ಇರೋದನ್ನು ನಾಶ ಮಾಡಿಕೊಂಡ್ರೆ ಆಮೇಲೆ ಬೇಕಾಗಿರೋವಾಗ ಎಷ್ಟು ಕಷ್ಟ ಆಗುತ್ತೆ ಅಂತ. ಪ್ರಕೃತಿ ಕೊಟ್ಟಿರೋ ಹೊಡೆತದ ಮುಂದೆ ಎಲ್ಲ ಜನ್ಜಿಗಳು ಅಷ್ಟೇ, ಮತ್ತೊಬ್ಬರು ಅಷ್ಟೇ ಕೊಚ್ಕೊಂಡು ಹೋಗಬೇಕಾಗಿದೆ ಈಗ, ಅಂಥ ಪರಿಸ್ಥಿತಿ. ಆದರೆ ಅದಕ್ಕೂ ಮುಂಚೆ ಸೆಪ್ಟೆಂಬರಲ್ಲಿ 2025ರಲ್ಲಿ ಜೆನ್ಜಿ ಪ್ರತಿಭಟನೆಯಲ್ಲಿ ಸಾಕಷ್ಟು ಸಾರ್ವಜನಿಕ ಆಸ್ತಿ ನಾಶ ಆಯಿತು. ನೇಪಾಳಕ್ಕೆ ದೊಡ್ಡ ಹೊಡೆತ ಬಿತ್ತು. ಸುಮಾರು $586 ಮಿಲಿಯನ್ ಲಾಸ್ ಉಂಟಾಯಿತು ಅಂತ. ಸೊ ಹೂಡಿಕೆ ಕಡಿಮೆ ಆಗಿಬಿಡ್ತು, ಅಲ್ಲಿಗೆ ಹೂಡಿಕೆ ಮಾಡೋರು ಕಡಿಮೆ ಆಗಿಬಿಡ್ತು. ಅದು ನೇಪಾಳಕ್ಕೆ ಆದ ಮೊದಲನೇ ನಷ್ಟ. ಇದು ಪ್ರಕೃತಿ ಕೊಟ್ಟಿರ್ತಕ್ಕಂಥ 2ನೇ ಹೊಡೆತ. $1.3 ಬಿಲಿಯನ್ ಇನ್ಫ್ರಾಸ್ಟ್ರಕ್ಚರ್ ನಾಶ ಆಗಿದೆ ಈ ಪ್ರವಾಹದಲ್ಲಿ ಅಂತ. ಸೊ ಇದೆಲ್ಲವೂ ಸೇರಿ ನೇಪಾಳಕ್ಕೆ ದೀರ್ಘಕಾಲೀನ ದುಷ್ಪರಿಣಾಮವನ್ನು ಉಂಟು ಮಾಡಲಿದೆ. ಇನ್ಫ್ರಾಸ್ಟ್ರಕ್ಚರ್, ಎನರ್ಜಿ, ಟೂರಿಸಂ, ಟ್ರೇಡ್ ಮತ್ತು ಲೋಕಲ್ ಎಕಾನಮಿ, ಸ್ಥಳೀಯವಾಗಿ ಸಣ್ಣ ಪುಟ್ಟ ಮಾರುಕಟ್ಟೆಗಳು, ಅಲ್ಲಿನ ಕೈಗಾರಿಕೆಗಳು, ಸಣ್ಣ ಪುಟ್ಟ ಗುಡಿ ಕೈಗಾರಿಕೆಗಳು, ಆಮೇಲೆ ಜನರು ಬದುಕ್ತಿದ್ದ ರೀತಿ, ಇವೆಲ್ಲದರ ಮೇಲೂ ಕೂಡ ಈ ಪ್ರವಾಹ ಸಾಕಷ್ಟು ದೊಡ್ಡ ದುಷ್ಪರಿಣಾಮವನ್ನು ಬೀರ್ತಾ ಇದೆ. ಬದುಕುಗಳನ್ನು ಮರಳಿ ಕಟ್ಟೋದಕ್ಕೆ ನೇಪಾಳಕ್ಕೆ ಇನ್ನೂ ಸುದೀರ್ಘ ಕಾಲ ಬೇಕಾಗಬಹುದು, ಸಮಯ ಬೇಕಾಗಬಹುದು ಅಂತ. ಇದರೊಂದಿಗೆ ಮಾತು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.